ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶೃಂಗೇರಿಗೆ ಹೋಗ್ತಿದ್ವಿ. ಸ್ನ್ಯಾಕ್ಸ್ ತಗೊಬರಕ್ಕೆ ಹೋಗ್ತಿದ್ರಿ ಗೈಸ್. ಅಕ್ಕ ಏನಕ್ಕೆ ಹಿಂಗೆ ಓಡಾಡ್ತಾ ಇದ್ದಾಳೆ ಅಂದರೆ ಕಾಪಿನಾಡು ಚಂದು ಸಿಗ್ತಾನ ಅಂತ ಟ್ರೈ ಮಾಡ್ತಾ ಇರೋದು. ಅಷ್ಟು ಓಡಾಡ್ತಾ ಇರೋದು ಅದಕ್ಕೋಸ್ಕರನೇ. ಪಾಪ ಅವ್ರು ಸಿಗ್ತಾ ಇಲ್ಲ, ಇವ್ರು ಹುಡ್ಕೋದು ಬಿಡ್ತಾ ಇಲ್ಲ ಗೈಸ್. ಚಿತ್ರ, ಕಾಪಿನಾಡು ಚಂದು ಹುಡ್ಕೋಕ್ಕೆ ತಾನೇ? ಹಾಯ್ ಪೀಸ್ ಬೂಮ್ಸ್. ಇಲ್ಲಿ ನಮ್ಮಮ್ಮ ಇದ್ದಾರೆ ಗೈಸ್. ಹಿಂದೆ ಕೂತಿರ್ತಾರ ಅಲ್ಲಿದ್ದ. ಕ್ಯಾಮರಾಮನ್ ನಿಮ್ಮದು ಡೈಲಾಗ್ ಇದೆಯಲ್ಲ ಅದು ಹೇಳಿ. ಅದಲ್ಲ, ಕ್ಯಾಮ್ರಾಮ್ಯಾನ್ ಇವ್ರ ಜೊತೆ ಇವರು. ಫ್ರೇಮ್ ಚೆನ್ನಾಗಿದೆ, ಬೆಳ್ಳಕ್ಕೆ ಬರ್ತಿದ್ದೀರ. ಕ್ಯಾಮ್ರಾಮನ್ ಚಂದ, ಕ್ಯಾಮ್ರಾಮನ್ ಅರ್ಷಿ, ಆಂಕರ್ ಚಿತ್ರ ವಸಿಷ್ಠ. ನಂಗೆ ಕ್ಯಾಮ್ರಾ ಫೇಸ್ ಮಾಡಕ್ಕೆ ಭಯ ಆಗಲ್ಲ. ಈ ಮೊದಲೆಲ್ಲ ವ್ಲಾಗ್ ಮಾಡ್ತೀನಿ ಅಂತಂದರೆ ಹಿಂಗಾಡೋರು ಗೊತ್ತಾ? ವ್ಲಾಗ ಬೇಡ ಅರ್ಷಿ, ಒಂದು ಫೋಟೋ ತೆಗೆಸ್ಕೊಳಕ್ಕೆ ಹಂಗೆ ಆಡೋರು. ಇವಾಗ ಕ್ಯಾಮ್ರಾ ನೋಡಿ ನೋಡಿ ಅಭ್ಯಾಸ ಆಗಿ ಹಿಂಗೆ ಆಡ್ತಿದ್ದಾರೆ ಒಂಚೂರು. ಅಯ್ಯೋ, ಬಸ್ ಸ್ಟ್ಯಾಂಡ್ ಮರೈತಿ. ಇದ್ರ ಮಧ್ಯೆ ಒಂದಿದೆ ಸೈಲೆಂಟು, ಪಾಪ ಮಾತೇ ಬರಲ್ಲ, ಮಾತಾಡೋದು ನಿಲ್ಸೋದೇ ಇಲ್ಲ. ಅದಾಗಿದ್ದು ನನಗೆ ಕಣಮ್ಮ. ಯಾರೋ ಗೈಸ್ ಏನು ಗೊತ್ತಾ ಗೈಸ್, ನಾನು ಬಸ್ಸಲ್ಲಿ ಕೂತಿದ್ದೇನಂತ ಬಸ್ ಸ್ಟ್ಯಾಂಡ್ ಹೇಳ್ತಿದ್ದಾರೆ. ಏನಂದ್ರು? ಹಿಂಗೆ ವ್ಲಾಗ್ ಮಾಡ್ತಿದ್ರೆ ಇಲ್ಲ ಶೃಂಗೇರಿದ್ದಿಲ್ಲ, ನಾವು ಕಾಪಿ ನೋಡಿ ಚಂದ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಲ್ವಾ ಚಿತ್ರ? ಪಾಪ ನಮ್ಮ ಭೂಮಿ ಅಂತೂ ಮಾತೇ ಆಡಲ್ಲ ಗೈಸ್, ಸೈಲೆಂಟ್ ಗಲ್ಲಿ. ನಮ್ಮಮ್ಮ ಮಾತೇ ನಿಲ್ಸಲ್ಲ, ಇವಳು ಮಾತೇ ಆಡಲ್ಲ. ಇವ್ರು ಮಾತಾಡ್ತಾನೇ ಇರ್ತಾರೆ. ಇವ್ರ ಮಧ್ಯೆ ನನಗೆ ಮಾತಾಡೋಕ್ಕೆ ಅವಕಾಶನೇ ಸಿಗಲ್ಲ ಗೈಸ್. ಇವ್ರನ್ನ ಬೇಕಾದ್ರೂ ಮಾತಾಡಿಸ್ಬಿಡ್ತಾರೆ ನಮ್ಮ ಚಿತ್ರ ಅವರು. ಆಲ್ರೆಡಿ ಕಂಡಕ್ಟ್ರನ್ನ ಪರಿಚಯ ಮಾಡಿಕೊಂಡು ಮಾತಾಡ್ತವ್ರು. ಹಣ ಬಂದ. ತಿನ್ನು ನೀನು, ನಿನಗೆ ಅಲ್ವಾ ಕ್ರೇವಿಂಗ್ ಆಗ್ತಾ ಇರೋದು. ಇಷ್ಟೊಂದು ಕೊಡ್ತಾ ಇದ್ದಲ್ಲ ಗೈಸ್, ಎಲ್ಲಿ ಅಂತ ತಿನ್ನೋದು ಇಷ್ಟು ದೊಡ್ಡ ಬಾಡಿಗೆ, ಇಷ್ಟು ದೊಡ್ಡ ಬಟಾಣಿ ಕೊಟ್ಟು. ಈ ವರ್ಷದಲ್ಲಿ ಬಸ್ ಹತ್ತಿದ್ದಾಯಿತು. ಆ ಕಡೆ ಇದ್ದಾರೆ ನಮ್ಮ ಚಿತ್ರ ಅವರು. ನಮ್ಮಮ್ಮ ಹತ್ತಿಲ್ಲ ಗೈಸ್, ಬಸ್ಸಿಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ, ಕೂಕೋತಾ ಇದೆ ಅವಾಗಲಿಂದಲೂ. ಸಿಕ್ಕಾಬಟ್ಟೆ ಸೌಂಡ್ ಆಗ್ತಿದೆ. ಶೃಂಗೇರಿ ತಲುಪೋ ಅಷ್ಟೊತ್ತಿಗೆ ತಲೆನೋವು ಬಂದು ಹೋಗಿರುತ್ತೆ ಅನಿಸುತ್ತೆ, ಅಷ್ಟು ಸೌಂಡ್ ಇದೆ ಗೈಸ್. ನಮ್ಮ ಚಿತ್ರಂಗಂತೂ ಸೌಂಡ್ ಕೇಳೋಕ್ಕಾಗ್ದಲ್ಲೇ ಹಾಡು ಹಾಕೊಂಡು ಆರಾಮಾಗಿ ಬಂದರು ಶೃಂಗೇರಿಯವರು. ಅಂತೂ ಇಂತೂ ಶೃಂಗೇರಿಗೆ ಬಂದ್ವಿ ಗೈಸ್. ಯಪ್ಪ, ಸಿಕ್ಕಾಪಟ್ಟೆ ಜರ್ನಿ ಅನ್ನಿಸ್ತು ನನಗಂತೂ. ಆದರೆ ವೆದರು, ನೇಚರು ಮಾತ್ರ ಇಲ್ಲಿ ಮಸ್ತಾಗಿದೆ. ಈ ಬಸ್ಗಳಂತೂ ಹತ್ತುವಾಗಲೂ ರಶ್ಶು, ಇಳಿಯುವಾಗಲೂ ರಶ್ಶು. ಲಾಸ್ಟಲ್ಲಿ ಇಳಿಯೋರನ್ನ ಮತ್ತೆ ವಾಪಸ್ ಹತ್ತಿಸಿದ್ರು ಹತ್ತಿಸ್ತಾರೆ. ಚಿತ್ರ ಭೂಮಿಯವ್ರು ಬರ್ತಿದ್ದಾರೆ. ನಮ್ಮಮ್ಮ ಆಲ್ರೆಡಿ ಇಳಿದ್ಬಿಟ್ಟಿದ್ದಾರೆ ಗೈಸ್. ನಮ್ಮ ಹುಡುಗಿ ಏನೂ ತಿಂದಲೇ ದಬಾಕೊಂಡು ಹೋಗ್ಬಿಟ್ಟಿತ್ತು ಬಸ್ಸಲ್ಲಿ. ಇವಾಗ ಪೀಸ್ ಅಂತ ಎದ್ಬಿಟ್ಟು ಕುತ್ಕೊಂಡಿದೆ. ಇಷ್ಟೊತ್ತು ತನಕ ನೋಡೋಕ್ಕಾಗ್ತಾ ಇರಲಿಲ್ಲ. ಚಿತ್ರ, ನಿಮ್ಮ ಮಗುದು ಏನಾಗಿತ್ತು? ಸೊಟ್ಟು ಬಿದ್ದಾಗಿತ್ತ? ಫುಲ್ ಪೇಷಂಟ್ ಆಗಿದ್ದಾಳೆ. ಇಡ್ಲಿ ತಿಂತಿದ್ದಾಳೆ ಗಾಯ್ಸ್. ಹ್ಞೂ ಗಾಯ್ಸ್, ಕಲ್ತ್ಬಿಟ್ರು ನಮ್ಮಮ್ಮನ ನೋಡಿ. ದರ್ಶನ ಮಾಡಬೇಕು ಫ್ರೆಂಡ್ಸ್. ಮಾಡಿದ್ದೆ ನಾನು ಅವರಿಗೆ ಕಾಲ್, ನಟರಾಜ್ ಕಾಲ್ ಗಂಟೆ ನಾ ಬರ್ತೆ ಅಂತ ಅಂದ್ರೆ, ಕಾಲ್ ಗಂಟೆ ಹೋದ್ರೆ ನಾವು ಕಾಲ್ ಗಂಟೆ ತನಕ ಅಲ್ಲೇ ನೋಡಲ್ಲ. ನಾವು ಮೇಲ್ಕೊಂಡೆ ಬರೋದು. ಅಣ್ಣ ಒಂದು ಸಕ್ಕರೆ ಹಾಕೋಣ ಕಾಫಿಗೆ. ಶುಗರ್ ಕಮ್ಮಿ ಮಾಡೋದು. ನಾವು ಶುಗರ್ ಇಲ್ಲ ಅಣ್ಣ. ಅಲ್ಲ
ಗೈಸ್. ಹೆಂಗ್ ಗೊತ್ತಾ ಗೈಸ್ ನನಗೆ ಮದುವೆ ಆಗಿದೆ ಅಂತ ಕೇಳ್ಬಿಟ್ರು ಆಂಟಿ. ಅಲ್ಲೊಂದು ಆಂಟಿ ಕೇಳಿದ್ರು. ಹೌದು, ಇದನ್ನ ಹಾಕೊಂಡಿದ್ನಲ್ಲ ಅದಕ್ಕೆ ಈ ಸರ ಹಾಕೊಂಡಿದ್ದಕ್ಕೆ ಗೈಸ್. ನಾವು ಅವಾಗ ಕೊಡ್ಸಿರ್ತೀವಿ. ಈ ಸರ ನಂದಲ್ಲ, ನಮ್ಮಮ್ಮಂದು. ಹಾಂ, ಈಗ ನಾವು ಕಾಫಿ ಕುಡಿತಿದ್ದೇವೆ. ನೋಡಿದ್ದೇನೆ ನಮ್ಮ ಭೂಮಿ ಈಗ ವಾಂತಿ ಮಾಡಿ ತಿನ್ನುತ್ತಾ ಇದ್ದಾಳೆ. ಹೇಳ್ತಿಲ್ವಾ, ಯಾವ ಫ್ರೆಂಡ್ಸು ಬೇಡ, ಅಪ್ಪ ಅಮ್ಮಂದಿ ಫ್ರೆಂಡ್ಲಿ ಆಗಿದೆ. ನೋಡಿ ನಮ್ಮ ಅಮ್ಮ ಕರ್ಕೊಂಡು ಬಂದು ನೋಡಿ ಫ್ರೆಂಡ್ಲಿ ಆಗಿದೆ ಜೀವನ, ಎಲ್ಲ ಜಾಲಿ ಜಾಲಿ. ಜಿಂಗಲ್ ಲಕ ಬರ್ರೋ ಎಲ್ಲ. ಮಾತ್ರ ಕೊಡಿಸ್ತೀವಿ. ಹಸಿವಿಗೆ ತಲೆ ಸುತ್ತಿರೋದವಳಿಗೆ ಇವಾಗ ಶಿ ವಿಲ್ ಬಿ ಓಕೆ. ಚೆನ್ನಾಗಿ ತಿನ್ನು, ಆಮೇಲೆ ಮತ್ತಿದೊಂದ್ಸಲ ತಿನ್ನು ಅಷ್ಟೇ. ಅಲ್ಲೇ ಹೇಳಿದ್ವಿ ತಾನೆ ತಿನ್ನು ಅಂತ. ತಿಂದಿದ್ದಿದ್ರೆ ಇಡ್ಲಿ ದೋಸೆ ಏನೋ ಒಂದು ತಿಂದಿದ್ರೆ ಇವತ್ತು ರಾತ್ರಿ ಅಷ್ಟೇ. ಅವಾಗಲೇ ನಾನು ದಬಕೊಂಡಿದ್ದೆ ಗೈಸ್. ಯಾರು ಮದುವೆ ಆಗಿದೆ, ಅವ್ರಿಗೆ ಮದುವೆ ಆಗಿ ಒಂದು ಮಗು ಕೂಡ ಇದೆ. ನೀವು ಇದ್ದೀರಾ. ಇವಾಗ ನಿಮ್ಮ ಪ್ರಕಾರ ಈಗ ನನ್ನ ಮದುವೆಯಾಗಿ ಒಂದು ಮಗು ಮಾಡ್ಕೋಬೇಕು. ನೋಡ, ಆ ಹುಡುಗಿ ನೋಡು ಒಂದು ಮಗು ಬೇರೆ ಇಟ್ಕೊಂಡಿದೆ. ನಿಮ್ಗಿಂತ ಚಿಕ್ಕ ವಯಸ್ಸದು. ನಿಮಗೆ ನಂಗೆ 24 ಅಷ್ಟೇ. 21 ಗೈಸ್. ನಿಮ್ಮಿಬ್ಬರಿಗೂ ನಾನು 2020 ಅಂತ ಹಾಕಿದ್ದೀನಿ ಏಜ್ನ. 20 ವರ್ಷ 2020 ಒಂದು ಒಂದು ಸಾಕು, ಏನಾಗಲ್ಲ. ನಮ್ಮಪ್ಪ ನನ್ನ ಮದುವೆ ಮಾಡಿದಾಗ 34 ವರ್ಷಕ್ಕೆ ಮದುವೆ ಮಾಡಿದ್ನ. ಅವಾಗ ನಮ್ಮ ಅಕ್ಕ 34ಗೆ 34ಗೆ ಆಗಿದ್ದು. ಅವಾಗ ನಮ್ಮ ಅಕ್ಕಂದಿರೆಲ್ಲ ಬೈತಿದ್ರು, ಬರೀ 34 ವರ್ಷಕ್ಕೆ ಮದುವೆ. ಬರೀನಾ ನಮ್ಮನೇಲಿ ಆಗಿದ್ದು ನಮ್ಮಮ್ಮ. ಬರೀ ಪಾಪ 34 ವರ್ಷಕ್ಕೆ ಮದುವೆ ಮಾಡ್ತಿದ್ರಲ್ಲ, ಹುಡುಗಿ ನಿಮ್ಗೆ ಬುದ್ಧಿ ಇದೆಯಾ ಅಂತ ನಮ್ಮ ಅಪ್ಪ ಜಗಳ ಮಾಡಿ. ನಮ್ಮ ಅಮ್ಮಂಗೆ ಸ್ಟಿಲ್ ಸಂಸಾರ, ನಮ್ಮ ಅಪ್ಪ ತಾನೇ ಮನೆ ಕೆಲಸ ಮಾಡೋದು. ಪಾಪ ಇದನ್ನೆಲ್ಲ ಬ್ಲಾಗಲ್ಲಿ ಹೇಳ್ಬಿಡಿ, ಮರ್ಯಾದೆ ಹೋಗುತ್ತೆ ನಮ್ಮ ಅಮ್ಮಂದು. ವರ್ಷ ಮತ್ತೆ ಮುಂದಕ್ಕೆ ಹಾಕಿದ್ರು. ಆಮೇಲೆ 35 ಮಾಡಿದ್ರು. ನಾನು 36 ವರ್ಷ ತನಕ 35 ವರ್ಷ ತನಕ ಆರಾಮಾಗಿದ್ದೆ. ನಂಗೆ 18ಗೆ ಎಷ್ಟು ಜನ ಬಂದು ಕೇಳ್ಕೊಂಡು ಜಗಳ ಮಾಡ್ಕೊಂಡು ಅಯ್ಯೋ, ಭೂಮಿದು ನಂದು ಒಂದೇ ಥರ ಆಯ್ತಾ? ನಮ್ಮ ಬ್ರಾಹ್ಮಣ ಎಲ್ಲ ದೂಸರೇ ಇಲ್ಲ. ಯಾಕಮ್ಮ ನಾನು ಬ್ರಾಹ್ಮಣ ಅಲ್ವಾ ಹಂಗಾದ್ರೆ? ನಿಮ್ಮನೇಲಿ ಬೇರೆ ಏಯ್, ಒದ್ದಾಡ್ತೀಯ, ನಮ್ಮನೇಲಿ ಯಾರು ಆ ಥರ ಮಾಡ್ತಿದ್ರು? ನಾವು ಬೇರೆಯವರು. ನಮ್ಮನೇಲಿ ಬಂದ್ಮೇಲೆ ಕೊಡ್ತೀನಿ. ಗೈಸ್, ಅದು ನೀವೇ ಸಾಕ್ಷಿ ಇದ್ದೀರಾ ಗೈಸ್. ಅಲ್ಲಿ ಒಂದು ಪಿಯ ಫೋನ್ ಇದೆಯಲ್ಲ, ಅದನ್ನು ಕೊಡಿಸ್ತೀನಿ ಅಂದಿದ್ದಾರೆ. ಡೂ ಮಚ್ ಅಲ್ಲೇ ಫೋನು. ಬೂಮ್ಸ್ ಹಾಲು ಓಕೆ. ಸರಿಯಾಗಿ ಹೋಗ್ಬಿಟ್ಲೆ ನಮ್ಮ ಹುಡುಗಿ. ಬ್ರಾಹ್ಮಣ ಸಮ್ಮೇಳನ. ನಾವು 3 ಜನ ಅಮ್ಮಂದಿರು ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ತಿದ್ವಿ. ನಮ್ಮ ಅಮ್ಮನ ನೋಡಿ ಡ್ರೆಸ್ ಹಾಕೊಂಡು ಹೋಗ್ತವ್ರಿ. ಮಕ್ಳಿಗಿಂತ ಅಮ್ಮನೇ ಮಾಡ್ರಿ ನೋಡಿ ಗೈಸ್. ಎಲ್ಲ ಸೀರೆ ಸೀರೆ ಸೀರೆ. ನಿಮ್ಗೆ ಸಾಕಾಗಿರುತ್ತೆ ಇಲ್ಲ, ಹತ್ತಿರದಲ್ಲೇ ವೆದರ್ ಚೆನ್ನಾಗಿದೆ ನಡ್ಕೊಂಡು ಹೋಗೋಕ್ಕೆ. ಅಮ್ಮ 6:40ಗೆ ಬಸ್ಸು. ದೇವಸ್ಥಾನ ಅಲ್ಲಿದೆ ಗೈಸ್. ಸಿಕ್ಕಾಬಿಟ್ಟೆ ಮಳೆ ಬರ್ತಿದೆ. ಒಂದೇ ಒಂದು ಸೆಕೆಂಡಿಗೆ ಇಷ್ಟು ಬೇಗ ಮಳೆ ಬಂತು. ನಮ್ಮ ಭೂಮಿ ಗಾಬರಿನೇ ಆಗೋಗ್ಬಿಟ್ಲು. 1 ಸೆಕೆಂಡಲ್ಲಿ ಹೆಂಗೆ ಬಂತು ಅಂತ. ಅಲ್ಲಿ ಅಣ್ಣ ಹೋಗ್ಬಿಡ್ತು. ಅಣ್ಣ ಅಂತಿದ್ದೀನಿ ನಾನು, ಹನುಮಾನ್ ಹೋಗ್ಬಿಡ್ತು. ಅಲ್ಲಿ ಹೋಗ್ತಿದೆ ಗೈಸ್. ಹೋಯ್ತು ಗೈಸ್, ಎಲ್ಲ ನೆನ್ಕೊಂಡು ಹೋಗ್ತಿದ್ವಿ. ಸರಿಗೆ ಮಳೆ ಹೊಡಿತಿದೆ. ಫೈನಲಿ ಬಂದಿದ್ದೀವಿ ಗೈಸ್. ಇವಾಗ ಮಳೆ ಇನ್ನೂ ಬರ್ತಾನೇ ಇದೆ. ಲಾಸ್ಟಿಗೆ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಶೃಂಗೇರಿಲಿ. ನಾನು ಆಮೇಲೆ ಸಿಗ್ತೀನಿ ನಿಮಗೆ. ದೇವ್ರ ದರ್ಶನ ಮಾಡಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಬಾಯ್. ಫೈನಲಿ ಎಲ್ಲ ದೇವರ ದರ್ಶನ ಎಲ್ಲ ಮುಗೀತು. ನಮ್ಮ ಭೂಮಿಯವರು ಫೋಟೋಗೋಸ್ಕರ ಒದ್ದಾಡ್ತಾ ಇದ್ದಾರೆ. ನಮ್ಮಮ್ಮ ಎಲ್ಲ ಹೋದರು. ನಮ್ಮಮ್ಮ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಗೈಸ್. ಅದು ಆಲ್ರೆಡಿ ಫೋಟೋ ತೆಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನಮ್ಮ ಅಕ್ಕ ಇಂದ ಬರ್ತಿದ್ದಾರೆ. ಏನು ಚೆನ್ನಾಗಿದೆ ಗೈಸ್. ಚೆನ್ನಾಗಿದೆ. ಕ್ಲೈಮೇಟೆಲ್ಲ ನೋಡಿ, ಮಳೆ ಬಂದು ಆಲ್ರೆಡಿ ನಿಂತಿದೆ. ಅದಕ್ಕೆ ಹಿಂಗಿದೆ. ಅದು ಗುರುಗಳು ಕೂರೋ ಜಾಗ ಅಂತೆ. ತುಂಗಾ ಆರತಿ ಎಲ್ಲ ಆಗುವಾಗ ಕೂರೋ ಜಾಗ ಅಂತೆ ಗೈಸ್.
ತೆಗಿ ತೆಗಿ ಭೂಮಿ ಬೂಮ್ಸ್ ಸಾಕಾಯ್ತಾ ಫೋಟೋ ತೆಗೆದು ವಾ ಗೈಸ್ ಮೀನುಗಳು ಪುರಿ ಎಲ್ಲ ಹಾಕಿದ್ದಾರೆ. ಕಾಣಿಸ್ತಿದ್ಯಾ? ಯಾ ನನಗೂ ಕಾಣಿಸ್ತು. ಇಲ್ಲಿ ಹೋಯ್ತು. ಇಲ್ಲಿ ಬ್ಯಾಗ್ ಎಲ್ಲ ಅಮ್ಮನ ಹತ್ರನೇ ಇದೆ. ನಟರಾಜ್ ಸಿಕ್ಕಿದ್ದಾರೆ. ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು, ಎಲ್ಲ ತೋರಿಸಿದ್ರು. ಹಾಂ, ಒಂದು ಫ್ಲವರ್ ಕೊಟ್ಬಿಟ್ರೆ ನಮ್ಮ ಅಮ್ಮನೇ ನ್ಯೂಸ್ ಚೆನ್ನಾಗಿ ಓದ್ತಾರೆ ಚಿತ್ರಂಗಿಂತ. ಅಲ್ಲಿ ಭೂಮಿಕಾ ಅವರು ಭೂಮಿ ಮೇಲೆ ಇರಲ್ಲ, ಯಾವಾಗಲೂ ಆಕಾಶದಲ್ಲಿ ಹಾರಾಡ್ತಿರ್ತಾರೆ. ಅವರು ದರ್ಶನ್ ಅವ್ರ ಅಭಿಮಾನಿ. ತೂಗದೀಪ ದರ್ಶನ್ ಅವರ ಅಭಿಮಾನಿ. ನಾವು ಆ ದರ್ಶನ್ ಬಗ್ಗೆ ಮಾತಾಡ್ತೀರ, ನಾವು ಬೇರೆ ದರ್ಶನ್ ಬಗ್ಗೆ. ಇದು ರಾಗಲ್ ಬಂದ್ರೆ ನಂಗೆ ಗೊತ್ತಿಲ್ಲ. ಬ್ಲಾಗಲ್ಲಿ ಬಂದು ತಲೆ ಕೆಡ್ಸ್ಕೊಳ್ಳೆ. ಅವ್ರಿಗೆ ತೋರಿಸ್ಬಿಡು, ನನ್ನ ಅಕ್ಕಂದಿರು ಆಡ್ಕೋತಿದ್ರು ಅಂತ ಹೇಳ್ಬಿಡು. ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಟೈಮ್ ಆಯ್ತು. ಏನು ಹೇಳಕ್ ಇಷ್ಟಪಡ್ತೀರಾ ಅಮ್ಮ? ಕೊನೆದಾಗ ಏನು ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ಹೇಳ್ತೀನಿ. ದೇವ್ರ ದರ್ಶನ ಭಾಳ ಚೆನ್ನಾಗಾಯ್ತು. ಶಾರದಾಂಬೆ ದರ್ಶನ ಎಲ್ಲರ ಮೇಲೂ ಎಲ್ಲ ಆಶೀರ್ವಾದ ಇರಲಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹ್ಞೂ ವಾರ್ತೆ ಬಾಮ್ಮ ಬೂಮು ಎಲ್ಲೋ ಅಲ್ಲ ನಮ್ಮ ಅಕ್ಕ ಚಿತ್ರಾಂಗದೆ ಕಾಣಿಸ್ತಾ ಇಲ್ಲ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗಿ ಒಬ್ಬೊಬ್ಳ ಸೈಡಲ್ಲಿ ಇರೋದು ಯಾಕೆ ಯಾಕೆ ಓಡೋಗ್ತಾ ಇದ್ದಾಳೆ. ಲಗೇಜ್ ಕೊಟ್ಟು ಎಲ್ಲೊಂದು ಆರಾಮಾಗಿ ಹೋಗೋದು. ಈ ಥರ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ವಸು ಅವರು. ನಮ್ಮ ಆ್ಯಂಕರಿಗೇನೋ ಆಗಿದೆ ಗೈಸ್. ಆ್ಯಂಕರಿಗೆ ಏನೂ ಆಗಿಲ್ಲ. ಹಾಂ, ಡೀಟೇಲ್ಸ್ ಬಂದಿದೆ, OTP ಎಲ್ಲ ಬಂದಿದೆ. KSRTC ಟಿಕೆಟ್ದು. ವಾ, ಚಿತ್ರ ಟ್ರಿಪ್ ಕೋಡು 1841 6:41. ಯಾರು 15 ಪಾರ್ಸಲ್ ಅದಕ್ಕೆ ಹೇಳಿದ್ದು ಬೇಗ ಹೊರಡೋಣ ಅಂತ. ಅದಕ್ಕೋಸ್ಕರ ಪಾರ್ಸಲ್ ಆಲ್ರೆಡಿ ತೊಗೊಂಡಿದ್ದಾರೆ ನಮ್ಮ ಚಿತ್ರ ಅವರು. ಇವಾಗ ತೊಗೊಂಡೆ ಹೊರಡೋದೇನೆ. ಬಸ್ಸಿದೆ, ರಿಸರ್ವೇಷನ್ ಮಾಡಿದ್ದಾರೆ. ನಮ್ಮ ಭೂಮಿ ಯಾಕೆ ಮೆಡಿಕಲ್ ಹುಡ್ಕೊಳ್ತಾ ಇದ್ದಾಳೆ, ತಲೆ ನೋವ್ತಿದೆ ಅನಿಸುತ್ತೆ ಪಾಪ. ಅವಳು ಫುಲ್ ಸುಸ್ತಾಗಿ ಹೋಗ್ಬಿಡಿದ್ಲು ಗೈಸ್. ನನ್ನ ಚೊಯ್ಯ ಫೋನ್ ಸಿಗಲಿಲ್ಲ ಗೈಸ್ ನನಗೆ. ಇನ್ನು ಏನೋ ಹುಡ್ಕೋಕೆ ಹೋಗ್ತಿದ್ದಾರೆ. ನಮ್ಮ ಅಮ್ಮನ ಕೈಯಲ್ಲಿ 2 ಲಗೇಜ್ ಕೊಟ್ಟು ಹೋದರು. ರಿಸರ್ವೇಷನ್ ನಂಬರ್ಸ್ ಗೈಸ್. ಸೊ ಫೈನ್ ಆಯಿತು. ನಮ್ಮಮ್ಮನಿಗೆ ಕಾಯ್ತಿದ್ದೀವಿ. ನಮ್ಮಮ್ಮ ಆ್ಯಂಡ್ ನಮ್ಮಮ್ಮ ಬಂದರು. ನನ್ನ ಚಿತ್ರ ಒಬ್ಬರು ಬರೋಕ್ಕೆ ಕಾಯ್ಬೇಕು. ಯಾವುದು ಕೊಡು? ಹಾಂ ಕೊಡು. ನಂಗೊಂದು ಸ್ವಲ್ಪ ಹಸಿವಾಗ್ತಿದೆ ಗೈಸ್. ಏನಾದ್ರು ತಿನ್ಕೋಬೇಕು ಏನಾದ್ರು ಇದ್ದರೆ. ವಾಪಸ್ಸು ಊರಿಗೆ ಹೋಗೋದು 11:15 ಆಗುತ್ತಂತೆ ಗೈಸ್. ಮತ್ತು ಇವಾಗ ನಾವು ಯಾವ ಬಸ್ಸಲ್ಲಿ ಬಂದ್ವೋ ಅದೇ ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ಓವೇಷನ್ ಮೇಲೆ ಹೋಗಬೇಕು. ಏಕೆಂದರೆ ಎಲ್ಲ ರಿಸರ್ವ್ ಆಗೋಗ್ಬಿಟ್ಟಿದೆ ಗೈಸ್. ನಾವು ಚಿಕ್ಕಮಂಗ್ಳೂರವರೆಗೂ ಮಾತ್ರ ರಿಸರ್ವಿಗೆ ಆಗಿದ್ದೀವಿ. ಆಮೇಲೆ ಈಗ ಹಾಗೆ ಬಂದ್ವಿ. ಸೊ ಈಗ ಕಾಫಿ ಕುಡ್ಕೊಂಡು ಹಾಗೆ ಹೊರಡೋದು. ಬಂದಿದ್ದು ಬಸ್ಸಲ್ಲೇ 1.5 ಗಂಟೆ ಕಾಯಬೇಕು. ಇವಾಗ ಕಾಯೋದಕ್ಕಿಂತ ಒಂಚೂರು ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಇಷ್ಟಪಡ್ತೀರ? ಎಷ್ಟು ಜನ ಇದ್ದಾರೆ ಅಂದರೆ ನೋಡಿ, ಬೇಕಾದರೆ ನೀವೇ ನಿಂತು ಕಾಲೆಲ್ಲ ನೋವ್ತಾ ಇದ್ದಾರೆ. ಪಾಪ ನಮ್ಮ ಹುಡುಗಿ ಇವತ್ತೇ ಫಸ್ಟ್ ಟೈಮ್ ನಿಂತ್ಕೊಂಡಿರೋದು. ನಮ್ಮ ಚಿತ್ರ 24 ಇಯರ್ಸಲ್ಲಿ ಇವತ್ತೇ ಫಸ್ಟ್ ಟೈಮ್ ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇರೋದು. Oh my God. ಹೌದು ಗೈಸ್, ಹೋದ್ಮೇಲೆ ಸಿಗ್ತೀವಿ. ಮಧ್ಯರಾತ್ರಿ 11:31 ಗೈಸ್. ನಮ್ಮ ಅಕ್ಕ ಎಲ್ಲಿ ಕೂತಿದ್ದಾಳೆ ನೋಡಿ. ಇಷ್ಟು ಬೇಗ ರೋಡಿಗೆ ಬರಬಾರ್ದಾಯ್ತು ಈ ವಯಸ್ಸಿಗೇನೆ. ಏನಂತೀರಾ ಚಿತ್ರ?
ಬೈ ಗುಡ್ ನೈಟ್. ಸ್ಕೂಬಿ ವಾಕಿಂಗ್ ಮಾಡಿಸ್ಕೊ ಬನ್ನಿ. ನಾನು ಮೇಲಕ್ಕೆ ಹೋಗ್ತೀನಿ. ಚಾರ್ಜಿಗೆ ಹಾಕ್ಬೇಕಾ? ನಿಮ್ಮ ಸ್ಕೂಬಿ ವೆಲ್ಕಮ್ ನೋಡಿ ಗೈಸ್. ಫುಲ್ಲು ಸೈಕಾಗಿ ಹೋಗ್ಬಿಟ್ಟಿದೆ. ಗುಂಡು ಏನಮ್ಮ ಫುಲ್ ಸುಸ್ತಾಗೋಡು. ಯು ನಮ್ಮಮ್ಮನ ನಿಲ್ಲಕ್ಕೆ ಬಿಡ್ತಾಯಿಲ್ಲ ಗೈಸ್. ಏನಪ್ಪ ಗುಂಡ ಸೈಕಾಗಿ ಹೋಗಿದ್ದಾಳು ಅವಳು. ಇಷ್ಟೋ ತನಕ ಬಂದಿಲ್ಲ ನನ್ನ ಮಕ್ಕಳು ಅಂತ ವೈಪ್ ಮಾಡ್ತಿದ್ಯಾ? ಏನ ಗುಂಡ ಗುಂಡ ಹಿಂಗೆ ವೈಪ್ ಮಾಡ್ತಾಳೆ ನೋಡಿ. ಬೂಮ್ಸ್ ಅವಳು ಜಸ್ಟ್ ಹಾಯ್ ಎಲ್ಲದಕ್ಕೂ. ಚಿತ್ರ ಇಲ್ಲ, ಈಗ ಎಂಡ್ ಮಾಡ್ತಾ ಇದ್ದೀವಿ ವಿಡಿಯೋನ. ಟೈಮ್ 12 ಗಂಟೆ ಆಯಿತು, ಮನೆಗೆ ಬಂದ್ವಿ. ಇವಾಗೆಲ್ಲ ರೆಸ್ಟ್ ಮಾಡೋದು ಒಂದೇ ಬಾಕಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಶ್ರೀ ವ್ಲಾಗ್ಸ್ ಆ್ಯಂಡ್ ಸುಮಾರಾಜ್ ಯೂಟ್ಯೂಬ್ ಚಾನಲ್.